ನಮಸ್ಕಾರ. ಇವತ್ತಿನ ಈ ಆಳವಾದ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವ ವಿಜ್ಞಾನದ ಪುಸ್ತಕಗಳು ಮತ್ತೆ ಸಂಶೋಧನಾ ಲೇಖನಗಳನ್ನ ಇಟ್ಕೊಂಡು ನಾವೊಂದು ಮೋಜಿನ ಅನ್ವೇಷಣೆ ಮಾಡ್ತಿದ್ದೀವಿ. ಅದೇನಂದ್ರೆ ಆಕ್ಚುಲಿ ಆಸಿಡ್ ಮತ್ತೆ ಬೇಸ್ ನಡುವಿನ ಹಗ್ಗಜಗ್ಗಾಟ. ಹೌದು, ಖಂಡಿತ. ಈ ಆಸಿಡ್ ಮತ್ತೆ ಬೇಸ್ ಒಂದಕ್ಕೊಂದು ಸೇರಿದಾಗ ಹೇಗೆ ರದ್ದುಗೊಳಿಸುತ್ತವೆ ಅನ್ನೋದನ್ನ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕರೆಕ್ಟ್. ಅಂದ್ರೆ ಈಗ ನಾವು ಸ್ನಾನ ಮಾಡುವಾಗ ನೀರು ತುಂಬಾ ಬಿಸಿಯಾಗಿದ್ರೆ ಏನ್ ಮಾಡ್ತೀವಿ? ಅದಕ್ಕೆ ಸ್ವಲ್ಪ ತಣ್ಣನೀರು ಸೇರಿಸ್ತೀವಣ್ವಾ? ಆಗ ನೀರು ಸರಿಯಾದ ತಾಪಮಾನಕ್ಕೆ ಬರುತ್ತೆ. ಅದೇ ತರಹ ಈ ಆಸಿಡ್ ಮತ್ತೆ ಬೇಸ್ ಬೆರೆಸಿದಾಗ್ಲೂ ಆಗತ್ತಾ? ಇದು ತುಂಬಾ ಒಳ್ಳೆ ಉದಾಹರಣೆ. ಆದ್ರೆ ವಿಜ್ಞಾನದ ದೃಷ್ಟಿಯಲ್ಲಿ ನೋಡಿದ್ರೆ ಬಿಸಿ ಮತ್ತೆ ತಣ್ಣೀರು ಬೆರೆತಾಗ ಬರೀ ತಾಪಮಾನ ಮಾತ್ರ ಬದಲಾಗುತ್ತೆ, ನೀರು ನೀರಾಗೇ ಇರುತ್ತೆ. ಓಹೋ, ಅಂದ್ರೆ ರಾಸಾಯನಿಕವಾಗಿ ಏನೂ ಬದಲಾಗೋದಿಲ್ಲ. ನಿಖರವಾಗಿ. ಆದರೆ ಆಸಿಡ್ ಮತ್ತೆ ಬೇಸ್ ಬರ್ತಾಗ ಅವುಗಳ ಮೂಲ ಗುಣಗಳೇ ಬದಲಾಗಿ ಒಂದು ಹೊಸ ವಸ್ತು ಸೃಷ್ಟಿಯಾಗತ್ತೆ. ಇದನ್ನೇ ವಿಜ್ಞಾನದಲ್ಲಿ ನ್ಯೂಟ್ರಲೈಸೇಷನ್ ಅಂತ ಕರೀತಾರೆ. ವಾವ್! ಅಂದ್ರೆ ಇದೇನೋ ಸುಮ್ನೆ ಮಿಕ್ಸ್ ಆಗೋದಲ್ಲ ಅಂತಾಯ್ತು. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ನಿಜಕ್ಕೂ ಒಳಗೆ ಏನಾಗತ್ತೆ? ಇದೇನಾದ್ರೂ ಮ್ಯಾಜಿಕ್ ಟ್ರಿಕ್ ತರ ಇದೆಯಾ? ನೋಡೋಕೆ ಖಂಡಿತ ಮ್ಯಾಜಿಕ್ ತರನೇ ಕಾಣುತ್ತೆ, ಆದ್ರೆ ಇದರ ಹಿಂದೆ ಒಂದು ಸುಂದರವಾದ ವಿಜ್ಞಾನದ ರೆಸಿಪಿ ಇದೆ. ಆಸಿಡ್ ಮತ್ತೆ ಬೇಸ್ ಸೇರಿದಾಗ ನಮಗೆ ಸಾಲ್ಟ್ ಮತ್ತೆ ವಾಟರ್, ಅದ್ರ ಜೊತೆಗೆ ಸ್ವಲ್ಪ ಹೀಟ್ ಸಿಗತ್ತೆ. ಒಂದ್ ನಿಮಿಷ, ಉಪ್ಪು ನೀರು ಮತ್ತೆ ಶಾಖನ? ಇದ್ ಹೇಗೆ ಸಾಧ್ಯ? ಹೌದು, ಇದರ ಅಸಲಿ ಕಾರಣ ಕಣಗಳ ಅಂದ್ರೆ ಆಟಮ್ಸ್ಗಳ ಜೋಡಣೆ ಬದಲಾಗೋದು. ಆಸಿಡ್ನಲ್ಲಿರೋ ಕಣಗಳು ಮತ್ತೆ ಬೇಸ್ನಲ್ಲಿರೋ ಕಣಗಳು ಒಂದಕ್ಕೊಂದು ಡಿಕ್ಕಿ ಒಡೆದು ಮತ್ತೆ ಹೊಸದಾಗಿ ಸೇರ್ಕೊಳ್ತವೆ. ಓಹೋ, ಇದು ಒಂಥರ ಪರಮಾಣುಗಳ ನೃತ್ಯದ ಹಾಗೆ ಅನ್ಬೋದು. ಲೈಕ್ ಈಗ ನಿಂಬೆರಸ ಅಂದ್ರೆ ಆಸಿಡ್ ತಗೊಂಡು ಅದಕ್ಕೆ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಹಾಕಿದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಲ್ವಾ? ಕರೆಕ್ಟ್. ಅದು ಆಮ್ಲೀಯ ಗುಣವನ್ನು ತೋರಿಸುತ್ತೆ. ಹೌದು. ಆದ್ರೆ ಅದಕ್ಕೆ ನಾವು ಹನಿಯಾಗಿ ಲೈಮ್ ವಾಟರ್ ಅಂದ್ರೆ ಬೇಸ್ ಸೇರಿಸ್ತಾ ಹೋದ್ರೆ ಆ ದ್ರಾವಣ ಮತ್ತೆ ನೀಲಿ ಅಥವಾ ನೇರಳೆ ಬಣ್ಣಕ್ಕೆ ಮರಳುತ್ತೆ. ನಿಜ. ಇಲ್ಲಿ ಏನಾಯ್ತು ಅಂದ್ರೆ ಆ ಬೇಸ್ ತನ್ನ ಕಣಗಳನ್ನ ಆಸಿಡ್ ಜೊತೆ ಸೇರಿಸಿ ಅದರ ಆಮ್ಲೀಯ ಗುಣವನ್ನ ಸಂಪೂರ್ಣವಾಗಿ ನಾಶ ಮಾಡಿತು. ವಾಟ್ ಅ ಮ್ಯಾಜಿಕ್! ಇಲ್ಲಿ ನನ್ಗೊಂದು ಡೌಟ್ ಬರ್ತಿದೆ. ಈ ಪ್ರಯೋಗ ಮಾಡುವಾಗ ಆ ಟೆಸ್ಟ್ ಟ್ಯೂಬ್ ಸ್ವಲ್ಪ ಬಿಸಿಯಾಗುತ್ತೆ ಅಂತ ಗಮನಿಸಿದ್ದೆ. ಹೌದು, ಖಂಡಿತ ಬಿಸಿಯಾಗುತ್ತೆ. ಯಾಕಂದ್ರೆ ಅಂದ್ರೆ ಈ ಆಸಿಡ್ ಮತ್ತೆ ಬೇಸ್ ಜಗಳವಾಡಿ ತಮ್ಮ ಹಳೆಯ ರೂಪ ಕಳ್ಕೊಂಡು ಶಾಂತವಾಗುವಾಗ ಬಿಡುಗಡೆಯಾಗುವ ಎನರ್ಜಿನೇ ಆ ಹೀಟ್ ಆಗಿರ್ಬೋದಾ? ಎಕ್ಸಾಕ್ಟ್ಲಿ. ನಿಮ್ಮ ವಿಶ್ಲೇಷಣೆ 100ಕ್ಕೆ 100 ಸರಿ. ಹಳೆಯ ರಾಸಾಯನಿಕ ಬಂಧಗಳು ಒಡೆದು ಹೊಸ ಬಂಧಗಳ ಸೃಷ್ಟಿಯಾಗುವಾಗ ಆ ಎನರ್ಜಿ ಹೀಟ್ ರೂಪದಲ್ಲಿ ಹೊರಬರುತ್ತೆ. ಕಡೆಗೆ ಉಳಿಯೋದು ಬರೀ ಸಾಲ್ಟ್ ಮತ್ತೆ ವಾಟರ್ ಅಷ್ಟೇ. ಇದು ತುಂಬಾನೇ ಮಜಾವಾಗಿದೆ. ಈ ನ್ಯೂಟ್ರಲೈಸೇಷನ್ ಪ್ರಕ್ರಿಯೆ ಕೇವಲ ಲ್ಯಾಬ್ಗೆ ಮಾತ್ರ ಸೀಮಿತವಾಗಿಲ್ಲ ಅಲ್ವಾ? ಈಗ ನಮ್ಮ ದಿನನಿತ್ಯದ ಜೀವನದಲ್ಲೂ ಇದು ನಡೆಯುತ್ತೆ. ಖಂಡಿತ ನಡೆಯುತ್ತೆ. ಉದಾಹರಣೆಗೆ, ಆ ಕೆಂಪು ಇರುವೆ ಕಚ್ಚಿದಾಗ ನಮ್ಮ ಚರ್ಮದೊಳಗೆ ಫಾರ್ಮಿಕ್ ಆಸಿಡ್ ಸೇರ್ಕೊಳ್ಳುತ್ತೆ. ಆಗ ವಿಪರೀತ ಉರಿ ಶುರುವಾಗತ್ತೆ. ಅಯ್ಯೋ ಹೌದು, ತುಂಬಾನೇ ನೋವಾಗುತ್ತೆ. ಆಗ ನಾವು ಅಡಿಗೆ ಸೋಡಾ ಅಂದ್ರೆ ಬೇಸ್ ಹಚ್ಚಿಡೆ ನೋವು ತಕ್ಷಣ ಕಡಿಮೆ ಆಗುತ್ತಲ್ವಾ? ಹೌದು, ಯಾಕಂದ್ರೆ ಅಡಿಗೆ ಸೋಡಾ ಆ ಫಾರ್ಮಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಅದನ್ನ ನಿರುಪದ್ರವಿ ಸಾಲ್ಟ್ ಮತ್ತೆ ವಾಟರ್ ಆಗಿ ಒಡೆದು ಹಾಕುತ್ತೆ. ಉರಿ ಮಾಯವಾಗತ್ತೆ. ವಾವ್! ಅಂದ್ರೆ ವಿಲನ್ ತರಹ ಬರೋ ಆಸಿಡ್ ಅನ್ನ ಸೋಲಿಸೋಕೆ ನಾವು ಸೂಪರ್ ಹೀರೋ ತರಹ ಬೇಸನ್ನ ಕಳಿಸಿದ್ವಿ ಅಂತಾಯಿತು. ನಮ್ಮ ರೈತರು ಕೂಡ ಇದೇ ತರ ಮಾಡ್ತಾರಾ? ಖಂಡಿತ. ಕೃಷಿಯಲ್ಲೂ ಇದು ಬಹಳ ಮುಖ್ಯ. ಕೆಲವೊಮ್ಮೆ ರಾಸಾಯನಿಕಗಳಿಂದ ಮಣ್ಣು ಹೆಚ್ಚು ಆಸಿಡಿಕ್ ಆಗಿಬಿಡುತ್ತೆ. ಆಗ ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಓಹೋ, ಅದಕ್ಕೆ ರೈತರು ಆ ಲೈಮ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಲ್ವಾ? ಅಂದ್ರೆ ಮಣ್ಣಿಗೆ ಬೇಸ್ ಸೇರಿಸ್ತಾರೆ. ಹೌದು. ಅದೇ ಒಂದು ವೇಳೆ ಮಣ್ಣು ತುಂಬಾ ಬೇಸಾಗಿದ್ರೆ ಅದಕ್ಕೆ ಮ್ಯಾನ್ಯೂರ್ ಅಂದ್ರೆ ಸಾವಯವ ಗೊಬ್ಬರ ಸೇರಿಸ್ತಾರೆ. ರೈಟ್. ಗೊಬ್ಬರ ಕೊಳೆಯುವಾಗ ಆಸಿಡ್ ಬಿಡುಗಡೆಯಾಗಿ ಮಣ್ಣಿನ ಗುಣ ಮತ್ತೆ ಸಮತೋಲನಕ್ಕೆ ಬರುತ್ತೆ. ಈ ತಂತ್ರ ಫ್ಯಾಕ್ಟರಿಗಳಿಗೂ ಬಹಳ ಉಪಯುಕ್ತ ಅಂತ ಮೂಲಗಳಲ್ಲಿತ್ತು. ನಿಜ. ಫ್ಯಾಕ್ಟರಿಗಳಿಂದ ಬರೋ ವಿಷಕಾರಿ ತ್ಯಾಜ್ಯಗಳನ್ನ ಆ ಇಂಡಸ್ಟ್ರಿಯಲ್ ಎಫ್ಲೂಯೆನ್ಸ್ ಅಂತ ಕರೀತಾರೆ. ಅದರಲ್ಲಿ ವಿಪರೀತ ಆಸಿಡ್ ಇರುತ್ತೆ. ಅದನ್ನ ಹಾಗೆ ನೇರವಾಗಿ ನದಿಗ್ ಬಿಟ್ರೆ ಅದ್ರಲ್ಲಿರೋ ಪಾಪ ಜಲಚರಗಳೆಲ್ಲ ಸಾಯಲ್ವಾ? ಖಂಡಿತ ಸಾಯಿಸ್ತಾ ಇವೆ. ಅದಕ್ಕೆ ನದಿಗೆ ಬಿಡುವ ಮುನ್ನ ಆ ತ್ಯಾಜ್ಯಗಳಿಗೆ ಬೇಸ್ ಸೇರಿಸಿ ನ್ಯೂಟ್ರಲೈಸೇಷನ್ ಮಾಡ್ತಾರೆ. ಅಂದ್ರೆ ಆ ಅಪಾಯಕಾರಿ ಆಸಿಡ್ ಬಂದು ಬೇಸ್ ಜೊತೆ ರಿಯಾಕ್ಟ್ ಆಗಿ ಹಾನಿಕರವಲ್ಲದ ಸಾಲ್ಟ್ ಆಗಿ ಬದಲಾಗುತ್ತೆ. ಇದ್ರಿಂದ ನದಿಯ ಮೀನುಗಳಿಗೆ ಸೇಫ್ ಆದ ವಾಟರ್ ಸಿಗುತ್ತೆ. ಎಂತ ಅದ್ಭುತ ಐಡಿಯಾ ಇದು! ಹೌದು, ಪ್ರಕೃತಿಯೇ ನಮಗೆ ಈ ಅದ್ಭುತ ದಾರಿಯನ್ನ ತೋರಿಸ್ಕೊಟ್ಟಿದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ನ್ಯೂಟ್ರಲೈಸೇಷನ್ ಎಂದರೆ ಪ್ರಬಲವಾದ ಮತ್ತು ಅಪಾಯಕಾರಿ ವಸ್ತುಗಳನ್ನ ರಾಸಾಯನಿಕವಾಗಿ ಬದಲಾಯಿಸಿ ಸಮತೋಲನಕ್ಕೆ ತರುವ ಪ್ರಕ್ರಿಯೆ. ಆಸಿಡ್ ಮತ್ತೆ ಬೇಸ್ ಸೇರಿದಾಗ ಹೀಟ್ ಬರುತ್ತೆ ಅಂತಾನು ನಾವು ಇವತ್ತು ತಿಳ್ಕೊಂಡ್ವಿ. ಕರೆಕ್ಟ್.
ಇದು ವಿಜ್ಞಾನದ ಅತ್ಯಂತ ಸುಂದರವಾದ ಸಮತೋಲನ. ಹಾಗಾದ್ರೆ ಕೊನೆಯದಾಗಿ ಒಂದು ಕುತೂಹಲದ ಪ್ರಶ್ನೆ. ನಾವು ತುಂಬಾ ಖಾರದ ಅಥವಾ ಮಸಾಲೆಯುಕ್ತ ಊಟ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲಿ ವಿಪರೀತ ಉರಿಯುತ್ತೆ. ಆಮೇಲೆ ಏನಾದ್ರೂ ತಂಪಾದನ್ನ ಕುಡಿತೀವಿ. ಹೌದು. ನಮ್ಮ ದೇಹದ ಒಳಗೂ ಜೀರ್ಣಕ್ರಿಯೆ ಸಮಯದಲ್ಲಿ ಇಂಥದ್ದೇ ಒಂದು ರಹಸ್ಯ ನ್ಯೂಟ್ರಲೈಸೇಷನ್ ಕಾದಾಟ ನಡೀತಿರ್ಬೋದಾ? ಇದ್ರ ಬಗ್ಗೆ ಯೋಚಿಸುವುದು ನಿಜಕ್ಕೂ ತುಂಬಾನೇ ಕುತೂಹಲಕಾರಿಯಾಗಿದೆ. ಮುಂದಿನ ಆಳವಾದ ಚರ್ಚೆಯಲ್ಲಿ ಸಿಗೋಣ. ನಮಸ್ಕಾರ.